ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಟಕುರ್ಕಿ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ನಿನ್ನೆ ಆ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವಿಸರ್ಜನಾ ಕಾರ್ಯಕ್ರಮದ ಪ್ರಯುಕ್ತ ಬೃಹತ್ ಶೋಭಾಯಾತ್ರೆಯನ್ನು ಆಯೋಜಿಸಿದರು. ಈ ಒಂದು ಬೃಹತ್ ಶೋಭಾಯಾತ್ರೆಗೆ ಮುಖ್ಯ ಅತಿಥಿಯಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಹಾಗೂ ಹಿಂದೂ ಹುಲಿ ಎಂದೇ ಹೆಸರಾಗಿರುವ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಒಂದು ಶೋಭಾಯಾತ್ರೆಗೆ ಚಾಲನೆ ನೀಡಿ ನಡೆದ ಎಲ್ಲ ಬಜರಂಗ ದಳದ ಯುವಕರು ಹಾಗೂ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದರು. ಬನ್ನಿ ವೀಕ್ಷಿಸೋಣ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಟಕುರ್ಕಿ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ನಿನ್ನೆ ಆ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಪ್ರಯುಕ್ತ ಬಟಕುರ್ಕಿ ಗ್ರಾಮದಲ್ಲಿ ಭವ್ಯ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಶೋಭಾಯಾತ್ರೆಗೆ ಮುಖ್ಯ ಅತಿಥಿಯಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಹೆಸರಾಗಿರುವ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಮಿಸಿದ್ದರು. ಬಸನಗೌಡ ಪಾಟೀಲ್ ಈ ಶೋಭಾಯಾತ್ರೆಯನ್ನು ಉದ್ಘಾಟಿಸಿ ಮಾತನಾಡಿ, ನಾವು ಹಿಂದೂಗಳು ಜಾತಿ ಒಳಪಂಗಡಗಳೆಂದು ಕಿತ್ತಾಡಿಕೊಂಡು ಹೋದರೆ ಈ ದೇಶ ಯಾವತ್ತೂ ಮುಂದುವರಿಯುವುದಿಲ್ಲ. ಆದ್ದರಿಂದ ನಾವೆಲ್ಲರೂ ಒಂದಾದರೆ ಈ ದೇಶ ಹಿಂದೂಸ್ತಾನ ಎಂದು ಪ್ರಸಿದ್ಧವಾಗಲು ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಎಲ್ಲರಿಗೂ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಹಾಗೂ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಹಾಗೂ ಮಲ್ಲಣ್ಣ ಯಾದವಾಡ್, ಪಿ.ಎಫ್. ಪಾಟೀಲ್, ಈರನಗೌಡ ಹೊಸಗೌಡ್ರು ಮತ್ತು ಗುತ್ತಿಗೆದಾರರಾದ ಶ್ರೀನಿವಾಸ್ ಬಾಣಿ, ರಮೇಶ್ ಬಾಣಿ ಹಾಗೂ ಸ್ಥಳೀಯರಾದ ರವಿ ಹೊಸೂರ್, ಸುರೇಶ್ ಡೊಳ್ಳೊಳ್ಳಿ, ಶ್ರೀಕಾಂತ್ ಆನಿ, ಭೀಮ್ಸಿ ಕೌಜಲ್ಗಿ, ಕೃಷ್ಣ ಪಾಟೀಲ್, ಸಾಗರ್ ಪಟ್ಟಣ್ ಶೆಟ್ಟಿ, ಭೀಮ್ಸಿ ತಿಮ್ಮಾಪುರ್ ಮತ್ತು ಮಂಜು ಜಾಲಿಕಟ್ಟಿ ಇನ್ನೂ ನೂರಾರು ಬಜರಂಗ ದಳದ ಯುವಕರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸ್ಥಳೀಯರು ಸೇರಿ ಈ ಒಂದು ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ, ಸಂಗೊಳ್ಳಿ ರಾಯಣ್ಣವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ, ಭಗತ್ ಸಿಂಗ್ ಭಗತ್ ಸಿಂಗ್ ಅವರಿಗೆ, ಚಂದ್ರಶೇಖರ್ ಆಜಾದ್ ಅವರಿಗೆ, ಮದನ್ ಲಾಲ್ ಧಿಂಗ್ರಾ ಅವರಿಗೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ, ಯಾವತ್ತು ಈ ಬಟಕುರ್ಕಿ ಗ್ರಾಮದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ 3ನೇ ವರ್ಷದ ಹಿಂದೂ ಮಹಾಗಣಪತಿಯ ಇಂದಿನ ವಿಸರ್ಜನಾ ಕಾರ್ಯಕ್ರಮದ ಈ ಒಂದು ಊರಿನಲ್ಲಿ ಸೇರಿದಂತ ಎಲ್ಲ ತಂದೆ ತಾಯಂದ್ರೆ, ಯುವಕರೇ, ಅಣ್ಣ ತಮ್ಮಂದ್ರೆ, ಪತ್ರಕರ್ತರೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಬಂದಂತ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವ್ರೆ, ಇವತ್ತು ನೀವೆಲ್ಲರೂ ಸೇರಿ ನೋಡಿದ್ರೆ ಪ್ರತಿಯೊಬ್ಬ ಯುವಕನ ಬಳಿ, ಸಣ್ಣ ಮಕ್ಕಳಲ್ಲಿ ಒಂದು ಹಿಂದುತ್ವದ ಭಾವನೆ ಇವತ್ತು ಇಡೀ ದೇಶದಲ್ಲಿ ಒಂದು ನಿರ್ಮಾಣ ಆಗ್ತಾ ಇದೆ. ನಾವೆಲ್ಲ ಒಂದಾಗದೇ ಇದ್ರೆ ನಮ್ಮ ದೇಶ ಸುರಕ್ಷಿತ ಇಲ್ಲ. ನೀವು ಕಾಶ್ಮೀರದಲ್ಲಿ ನೋಡಿದಿರಿ, ಕೇರಳದಲ್ಲಿ ನೋಡಿದಿರಿ, ಪಶ್ಚಿಮ ಬಂಗಾಳದಲ್ಲಿ ನೋಡಿದ್ರಿ, ಮೊನ್ನೆ ತಾಜಾ ಉದಾಹರಣೆ ಬಾಂಗ್ಲಾದಲ್ಲಿ ಇವತ್ತು ನಮ್ಮ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ. ನಾವೆಲ್ಲ ಜಾತಿಗಳಿಂದ ಒಡೆದು ನಾವೆಲ್ಲ ನಮ್ಮ ಜಾತಿಗೆ ಸೀಮಿತ ಆಗಿದ್ದೀವಿ. ನಾವೆಂದೂ ನಮ್ಮ ದೇಶದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ನಾವು ಇವತ್ತು ಚಿಂತೆ ಮಾಡ್ಲಿಕ್ಕತ್ತಿಲ್ಲ. ನಾವು ಇದೇ ರೀತಿ ಹೋದಿವಿ ಅಂದ್ರೆ ಈ ದೇಶ ಸುರಕ್ಷಿತ ಇಲ್ಲ. ಏನೋ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಳೆದ 10 ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ ಇವತ್ತು ಕಾಶ್ಮೀರದ 370 ತೆಗಿಲಿಕ್ಕೆ ಸಾಧ್ಯ ಆಯಿತು. 370ನೇ ವಿಧಿ ಅಂದ್ರೆ ಏನೈತಿ ಗೊತ್ತದೆ? ಇವತ್ತು ಅಲ್ಲಿ ಹುಚ್ಚ ಒಬ್ಬ ಅಮೆರಿಕದಾಗ ಹೇಳ್ಯಾನ, ನಮ್ಮ ಸರ್ಕಾರ ಬಂದ್ರೆ 370 ವಿಧಿ ತೆಗಿತೀವಿ ಅಂದ್ರೆ ಏನದು? ಅಲ್ಲೇನೈತಿ 370ನೇ ವಿಧಿ ಅಂದ್ರ ಆ ರಾಜ್ಯದಲ್ಲಿ 2 ಜೆಂಡಾ ಇದ್ದು, ಒಂದು ಭಾರತ ಧ್ವಜ, ಒಂದು ಕಾಶ್ಮೀರ ಧ್ವಜ. ಇಲ್ಲಿಯ ಜನ ಅಲ್ಲಿ ಆಸ್ತಿ ತೋಲಕ್ ಬರ್ತಿದ್ದಿಲ್ಲ, ಅಲ್ಲಿ ಈಗ ಹೆಣ್ಣಾಗಲಕ್ ಬರ್ತಿದ್ದಿಲ್ಲ. ಇಲ್ಲಿಯವರು ಇಲ್ಲಿ ಬಂದು ಆಸ್ತಿ ಮಾಡಬಹುದು.
ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ನಮ್ಮ ದೇಶದ ನಾವು ತುಂಬಿದಂಥ ಟ್ಯಾಕ್ಸ್ ಕೊಟ್ಟರು ಸಹ ಅವ್ರ ದೇಶಕ್ಕೆ ನಿಷ್ಠೆ ಇರಲಿಲ್ಲ. ಇವತ್ತು 370ನೇ ವಿಧಿ ಕಾಶ್ಮೀರ ನಮ್ಮ ಭಾರತದ ಒಂದು ಅವಿಭಾಜ್ಯ ಅಂಗ. ಜಬ್ ತಕ್ ಸೂರಜ್ ಚಂದ್ರ रहेगा ಕಾಶ್ಮೀರ್ ಹಿಂದೂಸ್ತಾನ್ ಮೇ रहेगा. ಯಾವ ರೀತಿಗೆ ನಮ್ಮ ಹಿರಿಯರು ಹೇಳಿದ್ರಲ್ಲ, ಅಯೋಧ್ಯೆ ರಾಮ ಮಂದಿರ ಸುಮ್ಮನೆ ನಿರ್ಮಾಣ ಆಗಲಿಲ್ಲ. 500 ವರ್ಷಗಳಿಂದ ಸಾಧು ಸಂತರು, ಕಾರ ಸೇವಕರು, ಎಷ್ಟು ಮಹಾರಾಜರು, ಅಹಿಲ್ಯಾಬಾಯಿ ಹೋಳ್ಕರ್ ಒಬ್ಬ ರಾಜಮಾತೆ ಆಗಿ ಹೋಗಲಿ ದೇಶದಲ್ಲಿ. ಅಹಿಲ್ಯಾಬಾಯಿ ಹೋಳ್ಕರ್ ಅಂದ್ರೆ ಹಾಲಮತ ಸಮಾಜದ ಹೆಣ್ಮಗಳು, ಇಂದೂರಿನ ರಾಣಿ. ಇವತ್ತೇನೇ ನಾವು ಕಾಶಿ ಒಳಗೆ ಹೋದ್ರೆ ಯಾವ ಈಶ್ವರ ಪೂಜೆ ಮಾಡ್ತೀವಪ್ಪ ಅಂದ್ರ ಒರಿಜಿನಲ್ ಕಾಶಿ ವಿಶ್ವನಾಥಂದ ಅಲ್ಲ. ಇವತ್ತು ನಾವು ಪೂಜೆ ಮಾಡೋದು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್, ಔರಂಗಜೇಬನ ವಿರುದ್ಧ ಒಂದು ಹೆಣ್ಮಗಳು ಮಹಾರಾಣಿ ಆ ದೇವಸ್ಥಾನ ಕಟ್ಟಡತೆ ಇವತ್ತು ಕಾಶಿಯಲ್ಲಿ ವಿಶ್ವನಾಥನ ಪೂಜೆ ಆಗ್ತಾ ಇದೆ. ಅಯೋಧ್ಯೆ ರಾಮ ಮಂದಿರ ಎಷ್ಟು ಹೋರಾಟ ಆಯ್ತು. 92ರಲ್ಲಿ ನಾನು ಹೋಗಿದ್ದೆ ಅಯೋಧ್ಯೆಗೆ. ನಮ್ಮ ಕಣ್ಣು ಮುಂದೆನೆ ಡಬ 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 ಬೀಳಕತ್ತಿತ್ತು. ನಾವೆಲ್ಲ ಸಂತೋಷ ಪಟ್ಟಿವಿ. ಅವಾಗ ಎಂಥ ಹೋರಾಟ. 500 ವರ್ಷದಿಂದ ನಮ್ಮ ಜನ, ನಮ್ಮ ರಾಮ ಭಕ್ತರು, ರಾಮ ಯಾವುದೇ ಒಂದು ಸಮುದಾಯಕ್ಕೆ ಸೇರಿದಂಥವಲ್ಲ. ಇವತ್ತು ಗಣಪತಿ ನಾವು ಕೂಡಿಸ್ತೀವಿ, ಇದು ಯಾರ ಜಾತಿ ಮ್ಯಾಗ ಕೂಡಿಸ್ತೀವಿ ನಾವು? ಇಡೀ ಸಮಸ್ತ ಹಿಂದೂ ಸಮಾಜ ಎಲ್ಲ ಸಮುದಾಯದವ್ರು ಕೂಡಿ ಇವತ್ತು ಗಣಪತಿಯನ್ನ ಲೋಕಮಾನ್ಯ ತಿಲಕರು ಯಾಕೆ ತೊಗೊಂಡು ಬಂದರು? ನಾವು ಹಿಂಗೇ ಇದ್ದೀವಿ. ಮೊದಲು ನಮ್ಮನ್ನೆಲ್ಲ ಒಕ್ಕಟ್ಟು ಮಾಡಬೇಕು. ಮೊದಲು ಗಣಪತಿಯನ್ನ ನಮ್ಮ ಮನೆಯಾಗ ಕೂಡಿಸ್ತಿದ್ದೀವಿ. ಆದ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಇದನ್ನು ಸಾರ್ವಜನಿಕ ಗಣಪತಿ ಅಂತ ಮಾಡಿದ್ರು. ರೋಡಿಗೆ ತಂದು ಗಣಪತಿಯನ್ನು ಕೂಡಿಸೋ ಉದ್ದೇಶ ಏನಂತಂದ್ರೆ ಆ ಭಾಗದ ಓಣಿಯ ಜನ, ಆ ಊರಿನ ಜನ ಒಂದಾಗಲಿ, ಅದರಲ್ಲಿ ಸ್ವಾತಂತ್ರ್ಯ ಹೋರಾಟದ ಚರ್ಚೆಗಳಾಗಲಿ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದು ಚರ್ಚೆ ಆಗಲಿಕ್ಕೆ ಪ್ರಾರಂಭ ಆದಂಥದ್ದು ಗಣೇಶ ಉತ್ಸವ ಬಂದ ಬೆಳೆ. ನೋಡ್ರಿ, ಗಣಪತಿಯ ಉತ್ಸವ ಯಾವಾಗ ಬಂತು? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಹೇಳ್ತಾರೆ ನಾ ತಂದಿನಿ, ನೀ ತಂದಿನಿ, ಯಾರೂ ತರಲಿಲ್ಲ. ಈ ದೇಶಕ್ಕೆ ಮೊದಲು ಸ್ವಾತಂತ್ರ್ಯ ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶನ ಪೂಜೆ ಎದಕ್ಕೆ ಮಾಡ್ತೀವಿ? ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಮೊದಲು ನಾವು ಗಣೇಶನ ಪೂಜೆ ಮಾಡ್ತೀವಿ. ಎದಕ್ಕೆ? ವಿಘ್ನ ಎಲ್ಲ ನಾಶ ಆಗಲಿ, ಲಫಂಗರು ನಾಲಾಯಕರು ಹೋಗಲಿ, ದೇಶದ ಅನ್ನ ತಿಂತಾರ. ಒಂದೇ ಮಾತ್ರ ಮಲ್ಲಕ್ ಅವ್ರಿಗೆ ಇಲ್ರಿ ನಮ್ದೊಳಗೆ ಅಲ್ಲಕ್ ಬರುದಿಲ್ಲ. ಮತ್ತೆ ಗಾಂಧಿ ಮಾಡಿ ಕೊಟ್ಟಾನಲ್ಪ ನಿಮ್ ಪಾಕಿಸ್ತಾನ, ಎದಕ್ಕೆ ಹೋಗ್ರಿ. ನಾವ್ ಯಾವ ಕಾರ್ಯಕ್ರಮದಾಗ ಅವ್ರ ಧರ್ಮದ ಕಾರ್ಯಕ್ರಮದಾಗ ಯಾರು ಹಿಂದೂಗಳ ಕಲ್ ಹೋಗಿದೀವ ಈ ದೇಶನಾಗ ಎಲ್ಲರೂ ಹೋಗಿದೀವ ಹೇಳ್ರಿ ಒಂದು ಕಡೆ. ನಾವೆಲ್ಲ ಹಿಂದೂಗಳೇ ಒಂದ್ ರೀತಿ ಪರಮ ಸಹಿಷ್ಣುತೆ. ನಾವೆಲ್ಲ ಏನದಾವಿ ಮತ್ತೊಂದು ಧರ್ಮಕ್ಕೆ ಎದ್ದು ತೊಂದರೆ ಕೊಡುವುದಿಲ್ಲ. ಆದ್ರೆ ನಮ್ಮ ಗಣಪತಿ ಹೋಗಕ್ಕಲ್ಲಿ ಹೋಗಿತಾರೆ ನನ್ನ ಮಕ್ಕಳು. ನೋಡ ನಾಗ ಮಾಡಿ ಗಣಪತಿ ಅವರು ಇದ್ರ ಮುಂದೆ ಹೋಗ್ಬಾರ್ದತ್ತೆ. ಇದು ಹಿಂದೂಸ್ತಾನ ಐತಪ್ಪ ಮಕ್ಕಳೇ. ಎಲ್ಲ ಓಣ್ಯಾಗ ಹೋಗುದೇ. ನಾವೇನು ನಿಮಗೆ ಕಲ್ಲು ಹೋಗೋದಿಲ್ಲ, ನಾವೇನು ನಿಮಗೆ ತೊಂದರೆ ಮಾಡಿಲ್ಲ. ನಮ್ಮ ಗಣಪತಿ ಮ್ಯಾಗ ನೀವು ಕಲ್ಲು ಹೋಗಿಲಾಕತ್ತೀರಿ. ನೀವು ಮಾಡಾಕತ್ತಿದ್ದು ಏನೋ ಈಗೊಂದು ಬೇರೆ ಸರ್ಕಾರ ಐತಿ, ಮುಂದೆ ನಮ್ದೇ ಸರ್ಕಾರ ಬರುವುದಲ್ಲ. ಎಲ್ಲಿದ್ರ ಕಲೆ ಬಿತ್ತು ಅಂದ್ರೆ ಅಲ್ಲಿ ಡೋಜರ್ ಮರ್ದೋಸ್ ಮುಂಜಾನೆ ಬಂದ ಸಹನ ಮಾಡ್ಕೊಳಕ್ ಆಗುದಿಲ್ಲ. ಇನ್ನು ನಾವೆಲ್ಲ ಒಂದಾಗ್ಬೇಕು. ಜಾತಿ ಜಾತಿ ಆ ಜಾತಿ ಅವ ನೀವು ಪಂಚಾಯತ್ ಜಗಳಾಡ್ರಿ, ಜಡ್ಪಿಗೆ ಜಗಳಾಡ್ರಿ, MP MLA ಬಂದಾಗ ಗಟ್ಟಿ ಆಗಿಲ್ಲಂದ್ರಿ. ಅಲ್ಲಿ ಜಾತಿ ನೋಡ್ಬೇಡ್ರಿ. ಈಗ ಅದೇನು ನಾನು ಬಿಜಾಪುರ್ನಾಗ 2,80,000 ಓಟ್ ಅದಾವು. ಅವ್ರು 1,20,000 ಓಟ್ ಅದಾವು. ನಮ್ಮ 1,60,000 ಓಟ್ ಅದಾವು. ಮೊದಲು ನಮ್ಮವ್ರು ಬಂದು ಹೊರಗೆ ಓಟೇ ಹಾಕ್ತಿದ್ದಿಲ್ಲ. ನಮ್ಮಲ್ಲಿ ಅಂತೂ ಇಡೀ ಹಿಂದೂಸ್ತಾನದಾಗ 8 ಜಾತಿ ಅದಾವ, ಎಲ್ಲ ಅದಾವ ಹಿಂದೂಗಳು. ಇಂಥ ಜಾತಿ ಇಲ್ಲ ನಂಗೆಲ್ಲ ಬಿಜಾಪುರ್ನಾಗ. ನಾವು ಎಲ್ಲ ಒಂದಾಗಿ ಬಿಡ್ತೀವಿ. ಅವ್ರಿಗೆ ಹಾಕೋತಾರೆ, ನಮ್ದು ನಾವು ಹಾಕೋತೀವಿ. ಹೇಳ್ತೀನಿ ಮಗ, ನಿಮ್ಮ ಓಟು ಬೇಡ, ನೀವು ನಮ್ಮ ಮನೆಗೆ ಬರುವ ಬೇಡ. ಇಡೀ ಹಿಂದೂಸ್ತಾನ ತುಂಬ ಚರ್ಚೆ ಆಯ್ತು.
ನಾನು 2018 ಆರ್ಸಿ ಬಂದ ಮ್ಯಾಗ ನೀವು ಬರಬೇಡ್ರಪ್ಪ, ಇದಕ್ಕೆ ಬರ್ತೀರಪ್ಪ ಮಕ್ಕಳ ಬರ್ತೀರಿ ಕೆಲಸ ಫುಲ್ ತುಂಬ ಊಟ ಅಲ್ಲ ಎಲ್ಲ ಕಿಸಿಲಾಕ ಊಟ ಹಾಕ್ತಾರ, ಏನೂ ಹಾಕಿರೋದಿಲ್ಲ. ಕಾಯ್ದೆ ತಗೋರು ಅವ್ರೇ. ನೀವು ಬರೀ ಜಗಳ ಆಡ್ಕೋತ ಜಾತಿ ಹೇಳ್ಕೋತ ನಮ್ಗೆ MLA ಬಂದಾಗ ಚಾ ಕೊಡ್ಸಲಿಲ್ಲ, ನಮಸ್ಕಾರ ಚಂದ ರಂಭಿಸ್ತಾರ ನಮ್ಮನ್ನ. ಫುಲ್ ತುಮಕೋ ಕರೆ ಬರೋಬ್ಬರಿ ಕರೆ. ಹಿಂಗಾಗಿ ನೀವು ಬರೇಬೇಡ್ರಿ ಅಂತ ಹೇಳಿದಾರೆ. ಬಸ್ ಸರ್ ನಾನು ಹೆಂಗೆ ಆರಿಸಿ ಬರ್ತಿರ್ಬೇಕು ನೀವು ವಿಚಾರ ಮಾಡ್ರಿ. ಎಲ್ಲ ಸಮಾಜ ಹಿಂದುಳಿದವರು, ದಲಿತರು ಎಲ್ಲರೂ ಮನೆ ಬಿಟ್ಟು 2-2 ಕಿಲೋಮೀಟರ್ ಪಾಳೆ ಹಚ್ಬಿಟ್ಟು ಹಾಕ್ತಾರೆ. ಹಿಂಗಾಗಿ ದೇಶದಾಗ ನಾವು ಹಿಂಗೆ ಮಾಡಿದ್ವಿ ಅಂದ್ರೆ ಇವತ್ತು ನೋಡ್ರಿ ದೇಶ ಎಷ್ಟು ಕಷ್ಟದಾಗೈತಿ. ವಕಫ್ ಒಂದು ಕಾನೂನು ಐತಿ ದೇಶನಾಗ. ಈಗ ನಿಮ್ ಅದರದ್ದು ಅನುಭವ ಆಗಿರ್ಬೇಕಲ್ಲ. ನಮ್ದು 8 ಎಕರೆ ಹೇಳಕತ್ತಿದ್ರೆ ಆಗಲೇ ನಮ್ ಇವ್ರ ಮನ್ಯಾಗ ಕುಂತಾಗ 8 ಎಕರೆ ಹೊಲ ಅವ್ರದೇ ಇರ್ತಾರ. ಇಡೀ ಹಿಂದೂಸ್ತಾನಿ ಅವ್ರದೇ ಅಲ್ಲಕತ್ತಾರ ಮಕ್ಕಳು. ಬೆಂಗಳೂರು ವಿಧಾನಸಭಾ ಅವ್ರದೇ ಇರ್ತ. ಆ ಅಂಬಾನಿ ಮನಿ ಕಟ್ಟಾರ 2-2.5 ಸಾವಿರ ಕೊಟ್ರು, ಅದು ಅವ್ರದೇ. ಮತ್ ನಮ್ದೇನೈತೆ ಬಾ ಮಕ್ಕಳೇ. ಇಲ್ಲಿ ಮನಿ ಜಮೀರ್ ಅಹಮದ್ ಖಾನ್ ಯಾದಗಿರಿನಾಗ ಹೇಳ್ತಾನ, ಕರ್ನಾಟಕದಾಗ 1,11,000 ಎಕರೆ ನಮ್ಮದ. ಆಳಂದ ಪೊಲೀಸ್ ಸ್ಟೇಷನ್, ಪೊಲೀಸ್ ಹೆಡ್ ಕ್ವಾರ್ಟರ್ ಏನು ಕ್ವಾರ್ಟರ್ಸ್ ಕಟ್ಟಾರಲ್ಲ, ಅದು ಎಲ್ಲ ಅವ್ರದತ್ತ. ಬಾ ಅಂದೆ ನಾನು. ನೀನು ಇಲ್ಲ ಅಟ್ಟು 1,11,000 ಯಾರ್ಯಾರು ಹಿಂದೂಗಳು ಕಟ್ಕೊಂಡಾರ, ಯಾರ್ಯಾರು ಇದು ಮಾಡ್ಯಾರ ಅಟ್ಟದ ಪರ್ಯಾಯವಾಗಿ ಆಸ್ತಿ ಕೊಡ್ಬೇಕಂತ ಅವಾಗೇ ಕೊಟ್ಟಲ್ಲ ನಾವು ಗಾಂಧಿ. ಆ ಕಡೆ ಹೋಗ್ರೆ ನಾವು ಹಾಳಾಗಿ ಇವತ್ತು ನೋಡ್ರಿ ಬಂಧುಗಳೇ, ಇನ್ನೊಂದು ಪಾಕಿಸ್ತಾನ ನಿರ್ಮಾಣ ಬಿಟ್ಬಿಟ್ಟ ನಮ್ ಗಾಂಧಿ ಒಂದ. ಮುಂದೇನಾಯ್ತು, 8 ಎಕರೆ ಐತಪ್ಪ ಅದು ಪಾಕಿಸ್ತಾನ 11 ಲಕ್ಷ ಎಕರೆ ಐತಿ. ಈ ವಕಫ್ ಆಸ್ತಿ ನಮ್ ದೇಶನಾಗ ಎಟ್ಟೈತಿ ಗೊತ್ತತನೋ? 12 ಲಕ್ಷ ಎಕರೆ ಐತಿ. 18 ಲಕ್ಷ ಎಕರೆ ನಮ್ಮ ಇಂಡಿಯನ್ ಮಿಲಿಟರಿ ಕೈಯಾಗ 18 ಲಕ್ಷ ಎಕರೆ ಐತಿ. ರೈಲ್ವೆ ಕೈಯಾಗ 15 ಲಕ್ಷ ಎಕರೆ ಐತಿ. ಇಡೀ ಭಾರತದಲ್ಲಿ ವಕಫ್ ಆಸ್ತಿ ಎಟ್ಟದ 12 ಲಕ್ಷ. ಕರ್ನಾಟಕದಾಗ 1,11,000 ಎಕರೆ. ನೀವು ವಿಚಾರ ಮಾಡ್ರಿ. ಅಲ್ಲಿ 11 ಲಕ್ಷ ಒಂದು ಪಾಕಿಸ್ತಾನ ಹೊಡೆದ್ಕೊಟ್ಟಿವಿ. ಇವತ್ತು 12 ಲಕ್ಷ ನಮ್ಮ ದೇಶನಾಗನೇ ಒಂದು ಮಿನಿ ಪಾಕಿಸ್ತಾನ ಇದೆ. ಅದಕ್ಕೆ ನಾವು ಕಾನೂನನ್ನ ತೆಗೆದ್ಬೇಕಂತ ಮಾಡೀವಿ. ಅದನ್ನ ತೆಗೆದು ಪೂರ್ತಿ ನಾ ಹೇಳಿದೆ, ನರೇಂದ್ರ ಮೋದಿ ಅವರು ಪತ್ರ ಬರೆದೆ 4 ಸಲ ವಿಧಾನಸಭೆದಾಗ ನಾ ಮಾತಾಡಿದೆ. ಎಲ್ಲ ಜಮೀನು ಕಸ್ಕೋರಿ, ಎಲ್ಲ ದಲಿತರಿಗೆ ಹಿಂದುಳಿದವ್ರಿಗೆ ಹಂಚಿ ಬಿಡ್ರಿ. ಇಂದ್ರ ನಮ್ಮವ್ರು ಆಗ್ತಾರ. ಇವ್ರು ಯಾವಾಗಲೂ ನಮ್ಮ ದೇಶಕ್ಕೆ ನಿಷ್ಠ ಇರ್ತಾರ. ಆದ್ರೆ ಇವ್ರಿಗೆ ನೀವು ಏನ್ ಬೇಕಾದ ಮಾಡ್ರಿ, ಆ ಮಕ್ಕಳು ಭಾರತ್ ಮಾತಾಕಿದ್ದೆ ಅನ್ನೋದಿಲ್ಲ, ಒಂದೇ ಮಾತ್ರ ಅನ್ನೋದಿಲ್ಲ. ಈ ರೀತಿ ನಮ್ಮ ದೇಶನಾಗ ಇವತ್ತು ನಾವೆಲ್ಲ ನೋಡಿ ಇವತ್ತು ಜಾಗೃತಿ, ನಮ್ಮ ಯುವಕರೇಟ್ ಜಾಗೃತಿ. ನಾ ಹಿರಿಯರಿಗೆ, ನಮ್ಮ ತಾಯಂದ್ರಿಗೆ, ನಮ್ಮ ಹಿರಿಯರಿಗೆ ನಿಮ್ ಕೈ ಮುಗಿದು ಕೇಳ್ಕೊತೀನಿ. ದೇಶ ಬಹಳ ಕಷ್ಟದಾಗೈತಿ. ಇನ್ನು ನಾವು ಹಿಂಗೆ ಹೋದ್ವಿ ಅಂದ್ರೆ ಪಾಕಿಸ್ತಾನ ಮತ್ತೊಂದು ಆಗ್ತದೆ. ಭಾರತದಲ್ಲಿ ಅವ್ರು ಏನು ಈಗ 14-15% ಅದಂದ್ರೆ ಇಟ್ಟು ಜಿಗಿದಾಡ್ತಾರೆ, ಇಟ್ಟು ಸೆಟ್ಟಿತಾರ, ಕಲ್ಲು ಹೋಗಿತಾರ. ನಾಳೆ 30-40% ಆದ್ರೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗುದಿಲ್ಲ. ಈ ಯಡಿಯೂರಪ್ಪನ ಮಗ ಜಿಗಿದಾಳಕತ್ತಾನ, ಇವನು ಮುಖ್ಯಮಂತ್ರಿ. ಜಮೀರ್ ಅಹಮದ್ ಖಾನ್ ಆಗ್ತಾನ, ಸಿದ್ದರಾಮಯ್ಯನ ಅವ್ರ ಮನ್ಯಾಗ ಚಾ ಕೊಡ್ಲಕ್ಕೆ ಇಟ್ಬಿಡ್ತಾರೆ. ಹಿಂಗೆ ಆಗುದು. ನಮ್ಮ ಜನ್ಮದಾಗ ಏನ್ ದುರ್ದೈವ ಅಂದ್ರ ನಮ್ಮವ್ರ ಏನಂತಾರ, ನಮ್ದು ಮುಂದಿನ ಜನ್ಮ ಇದ್ರೆ ಮುಸಲ್ಮಾನ್ ಆಗ್ತೀನಂತ. ಹೀಗೆ ಆಗಿಬಿಡು ಅಂತ ಹಾಲು ಮತದಾಗ ಹುಟ್ಟದಾಗ ಹಿಂಗ್ ಮಾತಾಡಿದ್ರೆ ಏನ್ ಗತಿ? ನಾವ್ ಹೆಂಗ್ ಅನ್ಬೇಕು? ನಾ ಇನ್ನೊಮ್ಮೆ ಏನಾರು ಹುಟ್ಟಿದ್ರೆ ಹಿಂದೂ ಧರ್ಮದಾಗ ದಲಿತರಾಗಿ ಹುಟ್ಟಬೇಕು ಹೊರತು ಅದ್ರಾಗ ಆಗಿ ಹುಟ್ಟುವುದಿಲ್ಲ. ನಿಜವಾಗಿ ಚಿಂತನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಅವಾಗ ಹೇಳಿಬಿಟ್ಟಾರ ಅವ್ರು. ಎಲ್ಲಿವರೆಗೆ ಇವ್ರು ಇರ್ತಾರ ದೇಶದಾಗ ಕಲ್ಲು ಬೀಳುವೆ ಬಾಂಬ್ ಆಗುವೆ ಅಂತ ಹೇಳ್ಯಾರ. ಅವಾಗ ಹೇಳ್ಯಾರ 1942 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ದಾರ. ಅದ್ರಾಗ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ಪಾಕಿಸ್ತಾನ ನೀವು ಹೊಡೆದು ಕೊಡುದಾದ್ರೆ ಇಲ್ಲಿ ಎಲ್ಲ ಅವ್ರನ್ನ ಆ ಕಡೆ ಕಳಿಸಿ ಬಿಡ್ರಿ. ಪಾಕಿಸ್ತಾನದಾಗಿರೋ ಹಿಂದೂಗಳನ್ನ ದಲಿತರನ್ನ ಎಲ್ಲ ಭಾರತಕ್ಕೆ ತಗೊಂಡು ಬರ್ರಿ. ಅವಾಗ ಭಾರತ ಶಾಂತಿ ಇರ್ತದ, ಸುರಕ್ಷಿತ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ. ತಿಳ್ಕೊರಿ ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಮ್ಮಿಂದ ದೂರ ಇಟ್ರು.
ಅವರೆಲ್ಲ ಮ್ಯಾಗಿನ ಜಾತಿಯವ್ರಿಗೆ ವಿರೋಧ ಅದಾರ ಅಂತ ಹೇಳಿ ಸುಮ್ಮನೆ ಅವ್ರೊಳಗೆ ವಿಷ ಬೀಜ ತುಂಬಿದ್ರು. ಅಂಬೇಡ್ಕರ್ ಹೇಳಿದ್ದೇನಂದ್ರೆ ಭಾರತ ಒಡಿಬೇಡ್ರಿ, ಒಡಿದಿತ್ತಂದ್ರೆ ಶಾಂತಿ ಭಾರತ ಇರ್ಬೇಕು, ಶಾಂತ ರೀತಿ ನಮ್ಮ ಎಲ್ಲಾ ಸಮಾಜಗಳು ಇರ್ಬೇಕಂದ್ರ ನೀವು ಅವ್ರನ್ನ ಕಳಿಸ್ರಿ, ಆ ಕಡೆ ಹಿಂದೂಗಳನ್ನ ತಗೊಂಡ್ ಬರ್ರಿ. ಈಗ ನೋಡ್ರಿ ಅಲ್ಲಿ ಪಾಕಿಸ್ತಾನದಾಗಿದ್ದ ಲಕ್ಷಾಂತರ ಹಿಂದೂಗಳ ಕಗ್ಗೊಲೆ ಆಯ್ತು, ರಕ್ತದ ಹೊಳೆ ಹರಿತು. ಅಲ್ಲಿ ಯಾವ ಆಸ್ತಿ ಎಲ್ಲ ನಮ್ದೇ ಆಸ್ತಿ ಇತ್ತು, ನಮ್ಮ ಹಿಂದೂಗಳದೇ. ಅವ್ರನ್ನೆಲ್ಲ ನಿರ್ಗತಿಕ ಊಟ ಬಟ್ಟಿ ಮ್ಯಾಗ ಮಕ್ಕಳನ್ನ ಹೆಂಡ್ರ ಮ್ಯಾಗ ಕಳ್ಕೊಂಡು ರೈಲ್ವೆದಾಗ ಹಳ್ಳಿ ಒಳಗೆ ಸಿಕ್ಕು ಸತ್ತು ಕೆಲವೊಂದು ಜೀವಗಳು ನಮ್ಮಲ್ಲಿ ಬಂಧುಗಳೇ. ಇದು ಅಂಬೇಡ್ಕರ್ ಅವಾಗ ಹೇಳಿದ್ರು, ಎಂದೂ ಶಾಂತಿ ಇರೋದು. ಇವತ್ತು ನೋಡ್ರಿ ಒಂದ್ ಸಣ್ಣ ಸಣ್ಣ ಹಳ್ಳಿಯಾಗ ಸಹಿತ ಗಣಪತಿಗೆ ಅವ್ರದ್ದು ಅಬ್ಜೆಕ್ಷನ್ ಬೇಡ್ರಿ. ಅದು ನಾನು ಬೊಮ್ಮಾಯಿ ಸರ್ಕಾರ ಇದ್ದಾಗ ಆಲ್ಮೆಟ್ಟಾಗ ಒಂದು ಮೀಟಿಂಗ್ ಆಯ್ತು. ನಮ್ಮ IGP ಅದು ಬಂದಿದ್ರು, ಪೊಲೀಸ್ ಆಫೀಸರ್. ಏನ್ ಹೇಳಿದ್ರು ಅವರು, ಸರ್ ಈ ಸಲ ಗಣಪತಿ ಒಂದೇ ದಿವಸ ಕೂರಿಸ್ಬೇಕು ಮತ್ತು ಇಷ್ಟೇ ವೇದಿಕೆ ಇರಬೇಕು, ಗಣಪತಿ ಇಷ್ಟೇ ಇರಬೇಕು. ಒಂದು ಸರ್ಕ್ಯುಲರ್ ಮತ್ತೆ DG IGP ಇದ್ದದ್ದು. ನಾ ಬೊಮ್ಮಾಯಿಯವ್ರು ಕೇಳಿದೆ, ನಾ ನೋಡ್ರಿ ಬೇ ಬೊಮ್ಮಾಯಿ ಸಾಹೇಬ, ನಾ 11 ದಿವಸ ಬಿಜಾಪುರನಾಗ ಗಣಪತಿ ಕೂರ್ಸ, ನಾ ಯಾವ ಪೊಲೀಸ್ ಪರ್ಮಿಷನ್ ತಗೋದಿಲ್ಲ, KB ಹೋಗ್ ಹಾಕ್ತೀನಿ ನಮ್ ಗಣಪತಿ ಪರ್ಮಿಷನ್ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ, ನೀ ಏನ್ ಮಾಡ್ಕೋತಿ ಮಾಡ್ಕೋ. IGP ಸಾಹೇಬ್ರ ಅಂದ್ರ, ಸರ್ ಸುಮ್ ಸರ್ಕ್ಯುಲರ್ ತೆಗಿದೀವ್ರಿ, 2 ದಿವಸ ಮಾಡ್ಕೊತೀವಿ. ಮೊದಲ ಪರ್ಮಿಷನ್ ಕಟ್ಟಾಡ್ಬೇಕು, ಅವ್ರ ಬಲ್ಲಿ ಹೋಗ್ಬೇಕು, ಅವರು KBಗೆ ಅನುಮತಿ ತೊಗೊಂಡ್ ಬಾ, ಪಟ್ಟಣ ಪಂಚಾಯತಿಗೆ ಅನುಮತಿ ತೊಗೊಂಡ್ ಬಾ, ನೀವು ಎಷ್ಟು ಮಂದಿ ಇದ್ರಿ ಎಲ್ಲ ನಿಮ್ಗೆ ಲಿಸ್ಟ್ ಕೊಡ್ರಿ, ಮೊಬೈಲ್ ನಂಬರ್ ಕೊಡ್ರಿ. ಅಲ್ಲದಿಂದ ನೀವು ಇಲ್ಲಿ ಬಾರಿಸಬಾರ್ದು, ಇಲ್ಲಿ ಊದಬಾರ್ದು, DJ ಹಚ್ಚಬಾರ್ದು. ನಾ ಬಿಜಾಪುರನಾಗ ಹೇಳಿದೆ, ಎಲ್ಲ DJ ಹಚ್ಚವ್ರೆ, ಮನ ಹಿಂಗೆ ಮಂದಿರ ಹಾಡವ್ರೆ, ಅಡ್ಡಾಡವ್ರೆ. ಬೊಮ್ಮಾಯಿಯವ್ರೆ ನೀವ್ ಏನ್ ಮಾಡ್ಕೋದು ಮಾಡ್ಕೊರಿ ಅಂತ ನೋಡ್ರೆ ಸುಮ್ಮನೆ ಕೂತು ಬೇಕಾದ್ ಮಾಡ್ಬೇಡಿ, ದಂಡದ್ದು ಮಾಡ್ಬೇಡ. ಅದಕ್ಕೆ ನನಗ ನಮ್ಮ ಪಾರ್ಟಿಗೂ ವೈರಿಗಳು, ಯಾಕಂದ್ರೆ ಇದ್ರ ಸಲುವಾಗಿನೇ ನಾವು ಓಪನ್ ಮಾಡಿದ್ರೆ. ಇವತ್ತು ನೋಡ್ರಿ ಕರ್ನಾಟಕದಾಗ ಎಲ್ಲೂ ಪಾಪ ಇವತ್ತು ಬೇರೆ ಸರ್ಕಾರ ಇದ್ರು DJ ಪೊಲೀಸರು ತಕರಾರು ಮಾಡೋದಿಲ್ಲ. ಅವ್ರ ಬಳಿ ಅಭಿಮಾನ ಐತಿ, ಏನ್ ಮಾಡೋದು? ಈ ಅಳದುಕ್ಕಿಗಳು ಆಗ್ತಾರೋ ಮಿನಿಸ್ಟ್ರು, ನಮ್ಮಲ್ಲಿ ಒಂದಿಬ್ರು ಆಗಿದ್ರು, ಕಠಿಣ ಕ್ರಮ ಕೈಗೊಳ್ಳಲ್ಲ ಅನ್ನೋದು. ಪೊಲೀಸ್ ಸ್ಟೇಷನ್ದಾಗ ಜೀಪ್ ಮ್ಯಾಗ ಕೂಡಿದ್ರು ಮಕ್ಕಳು. ಅವಾಗ ಒಂದ್ 4 ಡಮ್ ಅಂತ ಹಾರಿಸಿದ್ರು. ಮ್ಯಾಗ ಆಯ್ತದ ಯಾವ್ದು KG ಹಳ್ಳಿ DG ಹಳ್ಳಿ ಏನೂ ಮಾಡ್ಲಿಲ್ಲ. ಇಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹೋಗ್ಬೋದು, ನಮ್ಮವ್ರ ಕಠಿಣ ಕ್ರಮ ಕಠಿಣ. ಒಂದ್ ಮಂದಿ ಅವ್ರಿಗೆ ನಮ್ಮ ಆರೋಗ್ಯ ಜ್ಞಾನೇಂದ್ರಗ ಪುಣ್ಯಾತ್ಮ ನಿನಗೆ ನೀಗಲಿಲ್ಲ ಅಂದ್ರೆ ಬಿಟ್ಟು ಹೋಗೋದು. ಅರಣ್ಯ ಮಂತ್ರಿ ಆಗು, ಕಂದಾಯ ಮಂತ್ರಿ ಆಗು, ಈ ಹೋಮದಾಗ ಯಾಕೆ ಬಂತು? ಇಲ್ಲಿ ಎತ್ತಾಡ್ಬೇಕು, ನನ್ನ ಮಾತು ಪೊಲೀಸರೇ ಕೇಳೋದಿಲ್ಲ. ಕಿಸಿ ಹಾಕದೆ ಏನ್ ಎತ್ತಾಡ್ರಿ ಹಿಂಗ್ ಮಾತಾಡ್ತಾರೆ, ಮತ್ತೆ ಏನ್ ಮಾತಾಡ್ಬೇಕು? ನಮ್ಗ ಓಟ ಯಾರು ಹಾಕ್ಯಾರ? ಹಾಕ್ಯಾರ. ನಾವು BJP ಕೆಸದು. ಅದಕ್ಕೆ ಹೇಳ್ತೀನಿ ನಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಹಿಂದೂओं के विकास, ದೇಶದ್ರೋಹಿयों को लाभ. ಮಾತಾಡ್ತಾರ ನಮ್ಮ ಪೊಲೀಸರು ಫ್ರೀ ಬಿಡ್ರಿ, ಬರೋಬ್ಬರಿ ಕಂಟ್ರೋಲ್ ತರ್ತಾರ. ಅವ್ರಿಗೆ ಫ್ರೀನೇ ಇಲ್ಲ. ಆ ಹೋಮ್ ಮಿನಿಸ್ಟರ್ ಫೋನ್ ಮಾಡಿರ್ತಾನೆ, ಇವತ್ತೇನೋ ಯತ್ನಾಳ್ ಬರ್ತಾ ಇದ್ದಾನೆ ಅಂತ ಕೊಟ್ಬಿಟ್ಗೆ ಟೈಟ್ ಮಾಡ್ಬೇಕು, ಇದು ಆಯ್ತು ಕೇಸ್ ಹಾಕ್ಬೇಕು. ಎಸ್ ಸರ್ ಎಷ್ಟು ಕೇಸ್ ಹಾಕೋರು? ಹಾಕಿದ್ರೆ ಕೇಸ್ ನೀವೆಲ್ಲ ಕೇಸ್ ಹಾಕ್ತೀರಿ. ಮತ್ತೆ ನಮ್ಮ ಸರ್ಕಾರ ಬರ್ತೈತಿ, ಸರ್ಕಾರ ಬಣ್ಣ ಎಲ್ಲ ಮಾಫಿ ಆಗ್ತಾವ. ನನ್ನ ಕೈಗೆ ಏನಾದ್ರು ಕರ್ನಾಟಕ ಸಿಕ್ತಂದ್ರೆ ಒಂದೇ ಒಂದು ಕಲ್ಲ ನಿಮ್ಮ ಆಶೀರ್ವಾದ ನೋಡಿದ್ರೆ ಗ್ಯಾರಂಟಿ ನಾನು ಬಿಡ್ತೀನಿ, BJP ಮುಖ್ಯಮಂತ್ರಿ ನಾನೇ ಆಗ. ನನ್ನ ಕಡೆ ಇದ್ರು ಉಳ್ಕಿದವ್ರು ಕಿಸೇರೋದಾರ. बोल बिड़प्ಪ ना यत्ना ಮಾಡ್ಬಿಡು करेंगे क्या करने को अच्छा उतना करप्ट है वो बहुत हिंदुत्व के बारे में बात करते ನಾಗಿನವರು ಹೋಗ್ತಾರೆ. ಅವಾಗ ನೋಡ್ರಿ ಮಜಾ. 5 ವರ್ಷ ಹೊಸ ಯುಗ ಪ್ರಾರಂಭ ಮಾಡೋದೈತೆ. ಹಿಂದೂ ರಾಜ್ಯ ತರೋದ ಕರ್ನಾಟಕದಾಗ. ಎಲ್ಲ ಹಿಂದೂ ಸಮಾಜದ ಜನರಿಗೆ ನ್ಯಾಯ ಕೊಡ್ಬೇಕು.
ಯಾವ ಕಡಿಮೆ ಏನೂ ಇಲ್ಲ. ನೀವೆಲ್ಲ ಗಟ್ಟಿಯಾಗಿರಿ. ನಮ್ಮ ಯುವಕರಂತ್ರ ಗಟ್ಟಿಯಾಗಿ ಎಲ್ಲ ಗಟ್ಟಿಯಾಗಿರ್ತೀವಿ. ಸಾವಿರಾರು ಮಂದಿ ಎಲೆಕ್ಷನ್ದಾಗ ಕರ್ಕೊಂಡ್ ಬಂದಾರಲ್ರಿ. ಇವೆಲ್ಲ ನಿಮ್ಮ ಪ್ರೇರಣೆ ಅಂತ ಬಂದಿರಿ. ಯಾಕೆ ಬಂದಿರಿ? ಹಿಂದುತ್ವ ಮಾತಾಡೋರೆ ಕರ್ನಾಟಕದಾಗ ಕಡಿಮೆ ಅದಾರ. ಮಾತಾಡೋದಿಲ್ಲ. 2-3 ಮಂದಿ ಇದೀವಿ. ಆ ಪ್ರತಾಪ್ ಸಿಂಹ, ನಾನು, ಪ್ರಮೋದ್ ಮುತ್ಯಾಲಿಕರು ಮತ್ ನಮ್ಮ ಚೀಟಿ ರವಿ ಒಂದು 4-5 ಮಂದಿ ಅಟ್ಟೆ ಮಾತಾಡಿದ್ವಿ. ಅದಕ್ಕೆ ಭಾಷಣ ಕೇಳಕ್ಕ ಅನಂತ್ ಕುಮಾರ್ ಹೆಗಡೆ ಎಲ್ಲಾರು ಎದಕ್ ಬರ್ತಿರಪ್ಪ ನಮ್ಮ ಮ್ಯಾಗ ಅಂದ್ರ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರ. ಗಟ್ಟಿ ಮನುಷ್ಯ ಅದಾರ. ಒಳಗಿನ ಅಡ್ಜಸ್ಟ್ಮೆಂಟ್ ಇಲ್ಲ. ರಾತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮನೆಗೆ ಹೋಗುದು, ಜಮೀರ್ ಅಹಮದ್ ಖಾನ್ ಆಫೀಸಿಗೆ ಹೋಗೋದು. ಅದಕ್ಕೆ ನಾವು ಗಟ್ಟಿ ಇದೀವಿ. ಅದಕ್ಕೆ ಇವ್ರಿಗೆ ಮಂದಿ ಕೊಡ್ತಾರ ಕೇಳ್ತಾರೆ. ಹೌದಪ್ಪ, ನೀವು ಗಟ್ಟಿಯಾಗಿ ನಿಮ್ಗೂ ಕೊಡ್ತಾರ. ಇಲ್ಲ, ನೀವು ನಾಟಕ ಮಾಡ್ತೀರಿ. ಅರ್ಧಂಬರ್ಧ ನಾಟಕ ಮಾಡೋದಿದ್ರೆ ಗಟ್ಟಿ. ನಾವು ಅತಿಯಲ್ಲ, ನಿಮ್ ಓಟ್ ಬೇಡ, ನಮ್ಮ ಹಿಂದೂಗಳು ಅಟ್ಟೆ ಓಟ್ ಹಾಕೋರಿ, ನೀವು ಓಟ್ ಹಾಕ್ರಿ, ನಾ ಆಸೆ ಬರ್ತೀವಿ, ಕೆಲಸ ಮಾಡ್ತೀವಿ. ಅದಕ್ಕೆ ಬಂಧುಗಳೇ, ಇದು ಗಣೇಶ ಚತುರ್ಥಿ ಅನ್ನೋಂಥದ್ದು ಮತ್ತೊಂದು ಹೊಸ ಯುಗ ಪ್ರಾರಂಭ ಆಗಿದೆ. ಮೊದಲೆಲ್ಲ ಗಣಪತಿಗಳು ಸಾರ್ವಜನಿಕ ಗಣಪತಿಗಳು ಹಿಂದೂ ಮಹಾಗಣಪತಿ ಅಂತೇಳಿ ಪರಿವರ್ತನೆ ಆಗ್ಯಾವ. ಪ್ರತಿ ಹಳ್ಳಿಯಲ್ಲಿ ಪ್ರತಿ ಊರಿನಲ್ಲಿ ಒಂದು ಹಿಂದೂ ಮಹಾಗಣಪತಿ. ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತು ಚಿತ್ರದುರ್ಗ ನೋಡ್ರಿ, ಲಕ್ಷಗಟ್ಟಲೆ ಜನ ಸೇರ್ತಾರೆ. ಮತ್ತು ಹರಿಹರ ಹೊಂಟಿನಿ, ನಾ ಎಲ್ಲ ಒಕ್ಕಟ್ಟು ಮಾಡಾಕತ್ತೀವಿ. ಇಡೀ ಸಮಾಜ ಒಂದಾಗ್ಬಿಟ್ವಿ ಅಂದ್ರ ಈ ರಾಜ್ಯ ಸುಭಿಕ್ಷೆ ಆಗ್ತದೆ. ಅದಕ್ಕೆ ಬಂಧುಗಳೇ, ನೀವೆಲ್ಲ ಗಟ್ಟಿಯಾಗ್ರಿ. ಇವತ್ತು ಗೋ ಹತ್ಯೆ ನಿಷೇಧ ಅದ. ಎಷ್ಟು ಊರ ಗೋ ಹತ್ಯೆಗಳು ಆಗ್ತಾವ. ಇವತ್ತು ನಂದೇ ಒಂದು ಗೋಶಾಲೆ ಐತಿ. 1000 ಆಕಳದ ನನ್ನ ಬಲ್ಲಿ. ಎಂತಿಂತ ಆಕಳ ತಂದು ರೈತರು ಬಿಟ್ಟಾರ. ಅವತ್ತಿನ ಆಕಳುಗಳು ನೋಡಿದ್ರೆ ನಮ್ಮ ಕಣ್ಣ ನೀರು ಬರ್ತಾವ. 1 ಲಕ್ಷ ರೂಪಾಯಿ ಆಕಳದ ನನ್ನ ಬಲ್ಲಿ. ಅಂತ ರೈತರು ತಂದು ಕೊಡ್ತಾರೆ. ಇವತ್ತು ನಾವು ಹಿಂದುತ್ವ ಉಳಿಸ್ಲಿಕ್ಕೆ ಗಟ್ಟಿಯಾಗಿ ನಮ್ಮೆಲ್ಲ ಯುವಕರು, ಮುಂದಿನ ಭವಿಷ್ಯ ಕರ್ನಾಟಕ ಇರಲಿ, ದೇಶ ಇರಲಿ. ಇವತ್ತು ನೋಡ್ರಿ, ವಕಫ್ ಏನಾರ ಕಾನೂನು ನಮ್ಮ ಸರ್ಕಾರ ಪೂರ್ತಿ ಮೆಜಾರಿಟಿ ಬಂದಿದ್ರೆ ಹಂಗೆ ಹೇಳ್ತೋಡ್ರಿ. ಲಿಂಗಾಯತ್ ಹಿಂದೂಗಳೆಲ್ಲ ತಾವೆಲ್ಲ ಕೆಲವೊಂದು ಸ್ವಾಮಿಗಳು ಸುಮ್ಮನೆ ಸಾವಿರ ಹಾಕ್ಬೇಕು. ಮುಸ್ಲಿಮರ ಸಿದ್ಧಾಂತ ಒಂದೇ ಅದ ಹಂಗಂತ ಕಂಡತ್ತಿರ್ತಾನೆ. ನಾವು ಸ್ವಾಮಿ ನಾವು ಬಂದು ಕಂಡತ್ತಿದ್ದೇವೆ. ಲಿಂಗಾಯತರು ಈ ಬತ್ತಿ ಎದ್ರದ್ದು ಹಚ್ಕೋತಾರಪ್ಪ ಇವರು. ಆ ನಾಯಿದು ಹಂದಿದ್ದು ಮಾಡಿ ಹಚ್ಕೋಬೇಕು. ಈ ಬತ್ತಿಗೆ ಹೋದೆ ಹಾಕದೆ ಹಚ್ಕೋತಿಲ್ಲ. ಇವ್ರು ಕ್ಯಾವಿ ಎದ್ರದ್ದು ಹಾಕೋತಾರಪ್ಪ. ಸನಾತನ ಧರ್ಮದ ಸಂಕೇತ ಕ್ಯಾವಿ. ಕ್ಯಾವಿ ಹಾಕೊಂಡವ್ರು ಬಾಯಾಗ ಇಂಥವೆಲ್ಲ ಬರಬಾರ್ದು. ಅವರು ನಮ್ಮ ಸ್ವಾಮಿಗಳಲ್ಲ. ಕೆಲವು ಮಂದಿ ಸ್ವಾಮಿಗಳು ಹೆಂಗೆ ಆಗ್ಬಿಟ್ಟಾರಂದ್ರೆ ಅವರೆಲ್ಲ ಪೇಮೆಂಟ್ ಸ್ವಾಮಿಗಳು ಆಗ್ಬಿಟ್ಟಾರ. ನಮ್ಮ ಧರ್ಮದ ಬಗ್ಗೆ ಮಾತಾಡೋದೇ ಇಲ್ಲ ಅವರು. ಮತ್ತೊಂದು ಧರ್ಮವನ್ನು ಪ್ರಶಂಸೆ ಮಾಡ್ತಾರೆ. ನಮ್ಮ ಧರ್ಮದಾಗ ಏನು ವ್ಯತ್ಯಾಸ ಅದಾವು, ಏನು ಅನ್ಯಾಯ ಅದ, ಅದನ್ನು ಸರಿಪಡಿಸ್ರಪ್ಪ. ನೀವು ಕ್ಯಾವಿ ಹಾಕೊಂಡ್ರಿ. ನೀವು ಕೂತ ಲಿಂಗಾಯತ ಕೂತು ರಾಮಗ್ ಬೈದು, ಕೃಷ್ಣಿಗೆ ಬೈದು. ರಾಮ ಯಾರು? ರಾಮ ಬ್ರಾಹ್ಮಣ ಅಲ್ಲ, ಕೃಷ್ಣ ಬ್ರಾಹ್ಮಣ ಅಲ್ಲ. ರಾಮ ಕ್ಷತ್ರಿಯ, ಪೂಜೆ ಮಾಡೋರು ಬ್ರಾಹ್ಮಣರು ಹಿಡಿದು ಎಲ್ಲರೂ ನಾವು ಪೂಜೆ ಮಾಡ್ತೀವಿ. ರಾಮಾಯಣ ಬರ್ದವ್ರು ಯಾರು? ಯಾರೋ ವಾಲ್ಮೀಕಿ. ವಾಲ್ಮೀಕಿ ಸಮುದಾಯ ಹಿಂದುಳಿ ಎಷ್ಟಿ ಜನಾಂಗದವರು ಯಾರು ರಾಮಾಯಣ ಬರ್ದ್ರು. ಮಹಾಭಾರತ ಬರ್ದವ್ರು ಯಾರು? ವೇದವ್ಯಾಸರು ಯಾರು? ಗಂಗಾ ಮತಸ್ಥರು. ನಮ್ಮಲ್ಲಿ ಬೇಸ್ತರತ್ತೀವಿ, ತಳವಾರತ್ತೀವಿ, ಏನು ಆ ಸಮುದಾಯಕ್ಕೆ ಸೇರಿದವರು ಯಾರು? ವೇದವ್ಯಾಸರು. ಈ ದೇಶದ ಸಂವಿಧಾನ ಬರೆದವರು ಯಾರು? ದಲಿತರು. ಅವ್ರು ಕೊಟ್ಟಂತ ಸಂವಿಧಾನ ಪವಿತ್ರ ಅಂತ ಹೇಳ್ತೀವಿ. ರಾಮಾಯಣ ಬರೆದಂತ ವಾಲ್ಮೀಕಿ ನಮಗೆ ಪವಿತ್ರ ಗುರು. ವೇದವ್ಯಾಸ ಮಹಾಭಾರತ ಬರ್ದವ್ ನಮಗ. ಇಲ್ಲಿ ಬ್ರಾಹ್ಮಣರು ಎಲ್ಲಿ ಬಂದ್ರಪ್ಪ? ಬ್ರಾಹ್ಮಣನ ಯಾಕೆ ತರ್ತಾರೆ? ಕೃಷ್ಣನ ಪೂಜೆ ನೋಡ್ರಿ, ಕೃಷ್ಣನ ಉಡುಪಿ ಕೃಷ್ಣ ಹೊಳ್ಳಿ ನಿಂತ. ಕನಕದಾಸರು ಒಳಗೆ ಬಿಡ್ಲಿಲ್ಲ ಅಲ್ಲಿ. ಅವರು ಏನೇನು ಬಿಡುದಿಲ್ಲ, ಪ್ರವೇಶ ಇಲ್ಲ ಅನ್ಯ ಜಾತಿಯವ್ರಿಗಂದ್ರು. ಕೃಷ್ಣನ ಭಕ್ತಿ ಮಾಡಿದಕ್ಕೆ ಕೃಷ್ಣನ ಹಿಂಗ್ ಹೊಳ್ಳಿ ನಿಂತಾನ. ಅಲ್ಲಿಂದ ಯಾರೇನು ಕಿಸೇರೋದಾರ? ದೇವರೇ ಜಾತಿ ಮಾಡಿಲ್ಲ, ದೇವರೇ ನಮ್ಮವ್ರು ಹಿಂದುಳಿದ ದಲಿತರದಾರ. ಅದಕ್ಕೆ ಬಂಧುಗಳೇ, ನಾವು ಯಾರು ಲಿಂಗಾಯತರು ಬೇರೆ, ವೀರ್ ಸೇವ್ರು ಬೇರೆ, ಪಂಚಮ ಸಲಾರು ಬೇರೆ, ಗಾಣಿಗೆ ಅಂದ್ರೆ ಎಲ್ಲರೂ ಹೋಗ್ತೀರಿ. ಒಟ್ಟಾಟೆ ನಿಮ್ಗ ಭವಿಷ್ಯನೇ ಇಲ್ಲ. ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರ್ರಿ. ಈ ದೇಶ ಕಟ್ಟೋಣ. ಇದು ದೇಶದ ಜಗತ್ನ ನಮ್ಗೆ ಇರುವುದು ಹಿಂದೂಗಳಿಗೆ ಒಂದೇ.
ಇಲ್ಲಿನೂ ನಾವೇನಾರ ಜಾತಿ ಮಾಡ್ಕೊತ ಹೋದ್ರೆ ನಮ್ಮ ಭವಿಷ್ಯ ಎಲ್ಲ ಬಂಧುಗಳೇ. ನಾವು ಇವತ್ತು ಎಲ್ಲರೂ ಒಂದಾಗಬೇಕು. ಇವತ್ತೇನು ಪಾಪ ಬಟ್ಕುರ್ಕಿಯವ್ರು ಭಾಳ ಸಲ ನನ್ನಾಗ ಜಮಖಂಡಿ ಭೇಟಿ ಆದರು. ಅಲ್ಲಿಂದ ಮೊನ್ನೆ ನಿನ್ನೆ ಒಂದು ಹಳ್ಳಿಯಾಗಿ ಇಟ್ಟು ಮಂದಿ ಕೊಡ್ತಾರಂದ್ರ, ನಾ ಮೊನ್ನೆ ಇಲೆಕ್ಷನ್ದಾಗ ಅಡ್ಡಾಡಾಗ 20-25-30 ಸಾವಿರ ಜನ ಕೊಡ್ತಿದ್ವಿ. ಅದಕ್ಕೆ ಸೇರ್ಲಾಕತ್ತಾರ? ಜನರಿಗೆ ಇವತ್ತು ಹಿಂದುತ್ವ ಬೇಕಾಗಿತ್ತು. ಒಬ್ಬ ಪ್ರಾಮಾಣಿಕ ರಾಜಕಾರಣಿ ವ್ಯವಸ್ಥೆ ಈ ದೇಶದಲ್ಲಿ ಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಮಂತ್ರಿ ಆದೆ. ಬಹಳ ಸಣ್ಣ ಹುಡುಗಿದ್ದೆ ನಾನು. ಮೊದಲು MLA ಆದಾಗ 27-28 ವರ್ಷ ಇತ್ತು ನಾನು. ಒಮ್ಮೆ ಪೊಲೀಸರು ನಾನು ವಿಧಾನಸೌಧದೊಳಗೆ ಬಿಡ್ತಿದ್ದಿಲ್ಲ, ಯಾರು ನೀ ಎತ್ತಿದ್ರು. ನಾ MLA ಎಂಟ್ರಿ ಎತ್ತಿದ್ದೆ. ಐಡೆಂಟಿ ಕಾರ್ಡ್ ತೋರಿಸೋರು, ಐಡೆಂಟಿ ಕಾರ್ಡ್ ನನ್ನ ಪಾರಿ ಬಂದ್ರ ಕಡೆಗೆ ಮತ್ತೊಬ್ರು ಯಾರು ಪೊಲೀಸರು ಯಾರು ಹೋಗೋರ್ ಕಡೆ ನೋಡ್ರಿ ನಾ MLA ಬಿಡಲಾಗ ಹೋಗಿ. ಅವಾಗ ವಾಜಪೇಯಿ ಕಾಲದಾಗನು ಸಣ್ಣ ಹುಡುಗಿದ್ದಾಗನೇ ಮಂತ್ರಿ ಆದೆ. ಮಾಡ್ಲಿಲ್ಲ ನಮ್ಮವರು. ಮಾಡಿಬಿಟ್ರೆ ಮುಖ್ಯಮಂತ್ರಿ ಆಗ್ತಾನ ಮುಂದೆ ನಮ್ದೆಲ್ಲ ನಮ್ಮ ಮಕ್ಕಳಿಗೆ ಹೆಂಗೆ ಭವಿಷ್ಯ ನಾನು ಮಂತ್ರಿನೇ ಮಾಡಲಿಲ್ಲ. ಏನದಕ್ಕೆ ಅಂಜಿಲ್ಲ. ಒಟ್ಟಾರೆ ಇವೆಲ್ಲ ಇವತ್ತು ಬಟ್ಕುರ್ಗಿ ಕಾರ್ಯಕ್ರಮ ನೋಡಿದ್ಮೇಲೆ ನಾ ಅನಿಸ್ತು, ತಾಯಂದ್ರು ಹೆಣ್ಮಕ್ಳು ನಮ್ಮ ಸಣ್ಣ ಹುಡುಗರು ನಾವು ಟಾಟಾ ಮಾಡೋದು ಹೂವು ಹಾಕೋದು ನೋಡ್ಬಿಟ್ರೆ ಯಾವ ಜನ್ಮದ ಪುಣ್ಯವೇನೋ. ನಾ ಮಾತ್ರ ಇಂಥ ಒಂದು ಸಣ್ಣ ಹಳ್ಳಿ ಒಳಗೆ ಬಂದು ಇಷ್ಟು ನೀವು ಪ್ರೀತಿ ವಿಶ್ವಾಸ ತೋರಿಸಿದಂದ್ರೆ ನಾನು ಒಂದೇ ಒಂದು ಗಣಪತಿ ಸಾಕ್ಷಿಯಾಗಿ ಒಂದೇ ಹೇಳ್ತೀನಿ, ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೊಸ ಅಧ್ಯಾಯ ನಾವು ಪ್ರಾರಂಭ ಮಾಡುವಂಥ ಆಶೀರ್ವಾದ ನೀವು ಮಾಡ್ರಿ. ಮುಂದಿನ 5 ವರ್ಷ ಇದಂತೂ ಭಾಳ ದಿವಸ ಹೋಗೋದಿಲ್ಲ. ಇದು ಅಲ್ಲೇ ಹೊಡೆದಾಡಕತ್ತು ಯಾರು ಪಾಪ ಸಿದ್ದರಾಮಯ್ಯ ಕಣ್ಣು ತುಳ್ಬಿಟ್ಟು ಹುಡುಗಿ ತಾಳೆ ಮುಟ್ಟು. ಸಿದ್ದರಾಮಯ್ಯ ಏನ್ ಮಾಡ್ಬೇಕು? ಮನೆ ಹೇಳಿದ್ರು ಸಿದ್ದರಾಮಯ್ಯನವ್ರು ಮನೆ ನನ್ನ ಮೋಸ ಮಾಡಿ ಕೊಟ್ಟವ್ರು ನಮ್ಮವ್ರು ಅದಾರ ಹೇಳಿದ್ರಲ್ಲ. ಮನೆ ಮೈಸೂರಿನಾಗ ಕೆಟ್ಟ ಅನ್ಸಿರ್ಬೇಕ ಮನುಷ್ಯಾಗ. ನನ್ನ ಜೋಡನೆ ಇದ್ದೆ ನನಗೆ ಬೆನ್ನಾಗಿ ಚಾಕು ಹಾಕ್ಲಕ್ಕ. ಸಂಗೊಳ್ಳಿ ರಾಯಣ್ಣ ಹಂಗೆ ಮಾಡ್ಯಾರ. ಸಂಗೊಳ್ಳಿ ರಾಯಣ್ಣ ಪಾಪ ಅಪ್ರತಿಮ ದೇಶಭಕ್ತ. ಅವ್ರ ಪುಣ್ಯಾತ್ಮ ನೋಡ್ರಿ, ಆಗಸ್ಟ್ 15ಕ್ಕ ಜನ್ಮ, ಜನವರಿ 26ಕ್ಕ ಗಲ್ಲಿಗೇರಿಸಿದ್ರು ಅಂತ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಕಾಲ್ಗುಣ ಹೆಂಗಿರ್ಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಂಗೊಳ್ಳಿ ರಾಯಣ್ಣ ಜನ್ಮ ದಿವಸ. ಭಾರತದ ಸಂವಿಧಾನ ಬಂದಿದ್ದು ಗಲ್ಲಿಗೇರಿಸಿದಾಗ. ಅಂತ ಪುಣ್ಯಾತ್ಮ ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟರು ಯಾರು? ನಮ್ಮವ್ರೆ. ಅಲ್ಲಿರೋರಿ ಅವ್ರ ಜೋಡಿರೋ ಬೀಗನೆ. ಏನು ಹೇಳಿದ್ರು ಅವರು ಬ್ರಿಟಿಷ್ ಪೊಲೀಸರಿಗೆ? ಅವರೆಲ್ಲ ಅಂಜಿಸಿ ಆಸೆ ಹಚ್ಚಿದ್ಮ್ಯಾಗ, ಇಲ್ಲ ನೀನು ಮುಂಜಾನೆ ಒಬ್ಬನೇ ಅವ ಕೆರೆಗೆ ಹೋಗ್ತಾನ್ರಿ ಇದಕ್ಕೆ ಜಳಕಕ್ಕೆ ವಿಷಾಡಕ್ಕೆ ಹೋಗ್ತಾನ, ಅವಾಗ ಮಾತ್ರ ನಿಶಸ್ತ್ರ ಇರ್ತಾನ. ಪಾಪ ಇದ್ರಾಗ ವಿಷಾಡಕತ್ತಿದ್ರು, ಬಂದು ಅಟ್ಯಾಕ್ ಮಾಡಿದ್ರು. ಅವ್ರಿಗೇನೋ ಆಯುಧ ಇರಲಿಲ್ಲ. ಇವತ್ತು ಸಂಗೊಳ್ಳಿ ರಾಯಣ್ಣನ ಗಿರಾಣಿ ಕಿತ್ತೂರು ಚೆನ್ನಮ್ಮನದು ಏನಾಯ್ತು? ವಿಷ ಹಾಕಿ ಕೊಂದ್ರು ಬೆಳ್ಳೊಂಗದ ಜೈಲಿನಲ್ಲಿ. ಇದು ನಾವೆಲ್ಲ ಇತಿಹಾಸ ತಿಳ್ಕೋಣ. ನಾವು ನಮ್ಮ ದೇಶದಲ್ಲಿ ನಮ್ಮವರಿಂದೇ ನಾವು ನಾಶ ಆಗಿದ್ದೀವಿ. ನಮ್ಮ ಅಣ್ಣತಮ್ಮರ ಜಗಳನಿಂದೆ ಪೃಥ್ವಿರಾಜ್ ಚೌಹಾಣ್ ಹತ್ತಿದ್ರು, ಮಹಾರಾಣಾ ಪ್ರತಾಪ್ ಹತ್ತಿದ್ರು, ಛತ್ರಪತಿ ಶಿವಾಜಿ ಮಹಾರಾಜ್. ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟದ ಇದ್ರು ಒಬ್ಬ ಕವಿ ಹೇಳ್ತಾನ, ಕಾಯಿ मथुरा मस्जिद होती अगर शिवाजी नहीं होता तो सबका सुन्नत होती. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್. ಬೆಳವಡಿ ಮಲ್ಲಮ್ಮ ನಿನ್ನೆ ಹೋಗಿದ್ದೆ. ಮೊದಲ ಈ ದೇಶದಲ್ಲಿ ಮಹಿಳಾ ಸೈನ್ಯ ಕಟ್ಟಿದಂತ ಹೆಣ್ಮಗಳು ಯಾರಪ್ಪ? ನಮ್ಮ ಬೆಳವಡಿ ಮಲ್ಲಮ್ಮ. ವೀರರಾಣಿ ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಜಮಾತಾ ಅಹಿಲ್ಯಾಬಾಯಿ ಉಳ್ಕೊ ಹತ್ತಿತ್ತ ಹೆಣ್ಮಕ್ಳು ನಮ್ಮ ದೇಶವನ್ನ ಇವತ್ತು ರಕ್ಷಣೆ ಮಾಡ್ಯಾರ. ಅವ್ರು ಖಡ್ಗ ತಗೊಂಡ ಮ್ಯಾಗನೆ ಇವತ್ತು ಬಂಗಾಳದಾಗ ನೋಡ್ರಿ ಹೆಣ್ಣು ಮಕ್ಕಳು ಖಡ್ಗ ತಗೊಂಡು ಹೋಗಿ ಬಂದ್ರು. ಬರ್ರಿ ಮಕ್ಕಳ ನೋಡಿ ಬಿಡೋಣ, ನೀವರಿರ್ರಿ ನಾವರಿ ಹೆಂಗ್ ಓಡ್ತಿದ್ರು ಮಕ್ಕಳು. ಆ ಇಸ್ರೇಲ್ದಾಗ ಹೆಂಗ ನಾ ಹೆಂಗ್ ಹೊಡಿಲಕತ್ತ ನೋಡಿದ್ರು. ಅದು ಒತ್ತಾಟೆ ಗಾಜಾ ಎಲ್ಲಿ ಹೋಯ್ತು ಗಪ್ಪ ಆಯ್ತಿಗ. ಈಗ ನಿನ್ನೆ ಲೆಬನಾನಕ್ಕೆ ಚಾಲು ಮಾಡ್ಯಾರ. ಈಗ ಮುಂದೆ ಅದೇನಾದ್ರು ಇಸ್ರೇಲ್ನವ್ರು ಅನ್ನೋ ಬಿಟ್ರಿ ತಂದಿಲ್ಲ ಅಲ್ಲೆಲ್ಲ ಬೆಂಗಳೂರು ಮುಂಬೈ ಇಡಬೇಕಾಗ್ತದೆ. ಯಾಕಂದ್ರೆ ಇಸ್ರೇಲ್ದಾಗ ಎಷ್ಟು ದೇಶಭಕ್ತಿ ಐತಿ ನೋಡ್ರಿ. ಯಾವುದೋ ಹುಟ್ಟಿದ ಹೆಣ್ಮಗಳು, ಹುಟ್ಟಿದ ಗಂಡು ಮಗು, ಅವು 18 ವರ್ಷವರೆಗೆ ಮಿಲಿಟ್ರಿಗೆ ಹೋಗ್ಲೇಬೇಕು. ಎಲ್ಲರೂ ಮಿಲಿಟ್ರಿ ಒಳಗೆ ಇರ್ತಾರ. ಪ್ರಧಾನಮಂತ್ರಿ ಸಹಿತ ನೇತನ್ಯಾಹು ಏನದಲ್ಲ, ಅವನು ಮಿಲಿಟ್ರಿ ಒಳಗೆ. ಮಿಲಿಟ್ರಿ ಸರ್ವಿಸ್ ಆದ ಮ್ಯಾಗನೇ ಅವನಿಗೆ ನೌಕರಿ. ಮಿಲಿಟ್ರಿ ಸರ್ವಿಸ್ ಆಗ್ಲಿಕ್ಕಂದ್ರೆ ಅವನಿಗೆ ಯಾವುದೇ ಸೌಲಭ್ಯ ಇಲ್ಲ. ಅದಕ್ಕೆ ಇಸ್ರೇಲ್ ಸುತ್ತು ಬರೀ ಒಂದು ಮೆಣಸಿನ್ಕಾಯಿ ದಟ್ಟ ಐತಿ ಇಸ್ರೇಲ್.
ದೊಡ್ಡ ದೊಡ್ಡ ಕಂಟ್ರಿಗಳ ಸುತ್ತಲೂ ಅವ್ರ ದೇಶಭಕ್ತಿ ಮೆಚ್ಚಬೇಕು. ಎಲ್ಲ ಮೊಬೈಲ್ ಗಿಬೈಲ್ ಎಲ್ಲ ಅವರು ಮೊನ್ನೆ ಒಂದು ಪೇಜರ್ ಕೊಟ್ಟಿದ್ರು ಅವ್ರಿಗೆ ಭಯೋತ್ಪಾದಕರಿಗೆ ಬರೀ 4-5 ಸಾವಿರ ರೂಪಾಯಿ ಕೊಟ್ಟಿದ್ರು. ಅವ್ರನ್ನ ಹೆಂಗಂದ್ರೆ ಒಮ್ಮೆ ಹಿಂಗೆ ಹಿಡಿದುಕೊಳ್ಳೋದು ಆಗಿ 5-6 ಸ್ಫೋಟ ಅದು ಪಾಯ್ಖಾನೆ ಕೂತಾವ, ಪಾಯ್ಖಾನೆಗೆ ನಿಗಲು ಹೋದ. ಅವೇನು ವಾಕಿ ಹಾಕಿರ್ತವಲ್ಲ ನಮ್ಮ ಪೊಲೀಸರ ಕೈಯಾಗ, ಅವು ಸ್ಫೋಟ ಆಗಿ ಅವು ಎಷ್ಟು ಸತ್ತವು 4-5 ಸಾವಿರ ಸತ್ತವು. ಅದ್ರ ಹೇಳೋದಿಲ್ಲ 200 ಸತ್ತವು 250 ಸತ್ತ ಅಂತ ಹೇಳ್ತಾರೆ. ಅಂದ್ರೆ ದೇಶಭಕ್ತಿ ಮ್ಯಾಗ ನಮ್ಗೆ ಬೇಕು. ಭಾರತ ಇರಬೇಕು. ಹಿಂದೂಗಳು ಸುರಕ್ಷಿತ ಆಗ್ಬೇಕಾದ್ರೆ ದೇಶದಲ್ಲಿರುವಂಥ ಹಿಂದೂ ಬೆಂಬಲಿಸುವಂಥ ರಾಜಕಾರಣಿಗಳನ್ನ ನೀವೆಲ್ಲ ಆಶೀರ್ವಾದ ಮಾಡ್ರಿ. ಮುಂದಿನ ದಿವಸಗಳು ಬಹಳ ಕಷ್ಟ ಅದಾವು. ಮುಂದೆ ಗಣಪತಿನೇ ಕೂರ್ಸ್ಲಾಕ ಈ ಪರಿಸ್ಥಿತಿ ಐತಿ. ಮುಂದೆ ನಮ್ಮ ಜೀವನ ಹೆಂಗೆ ಮಾಡಕ್ ಬಿಡ್ತಾರೋ. ಇವತ್ತು ವಕಫ್ ನೋಡ್ರಿ, ಯಾರು ಬೇಕಾದವ್ರು ಒಂದು ಸರ್ವೆ ಮಾಡ್ತಾರೆ. ನಾಳೆ ಇದು ಬಂದು ಇದು ನಮ್ಮದೇ ಐತಂತಂದ್ರೆ ನೀವು ಏನು ಮಾಡ್ಲಕ್ ಬರೋದಿಲ್ಲ. ಇಂತಹ ಕಷ್ಟ ಕಾಲದಲ್ಲಿ ನಾವು ಒಂದಾಗಬೇಕ್ರಿ. ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ನಾವೆಲ್ಲ ಒಂದಾಗೋಣ. ನಮ್ಮ ದೇಶ ಯಾರ ಕೈ ಕೊಟ್ಟಿವಿ ಈಗ? ಯಾರ ಕೈ ಕೊಟ್ಟಿವಿ ಈಗ ದೇಶ? ಮೋದಿ ಅವ್ರ ನಂತರ ಯಾರು ಬರ್ತಾರೆ ಇಲ್ಲಿ? ಇದು ಮೋದಿ ಅವ್ರ ಸಂಬಂಧ ಸ್ವಲ್ಪ ಯೋಗಿ ಬಂದ್ರೆ ಬುಲ್ಡೋಜರ್ ಕಲಾಸ ಮುಂಜಾನೆ ತರ ಮನಿ ನೋಡುದಲ್ಲ, ಮಸೂದಿ ನೋಡುದಿಲ್ಲ. ಹಂಗ ಕರ್ನಾಟಕದಾಗೂ ಬರ್ಬೇಕಿಲ್ಲ. ಬರೀ ಭಾಷಣ ಮಾಡಿ ಮನೆಗಳು ಮಕ್ಕಳು ಮತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ 1,000 ರೂಪಾಯಿ ಕೊಂಡ್ಕೊಳ್ಳಿ ಅವ್ರಿಗೆ ಓಟ್ ಹಾಕ್ತಾರ. ಹಾಕೋದಿಲ್ಲ. ಬಟ್ಟಾಗ್ರಿ ಯಾರಿಗೂ ಒಕ್ಕೈತರ ಓಟ ಮಾಡ್ಕೋದಿಲ್ಲ. ನಮ್ದೇನಿದ್ರು ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮಕ್ಕೆ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ, ಸಂಗೊಳ್ಳಿ ರಾಯಣ್ಣವ್ರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ನಿಮಗೆ